ಕರ್ನಾಟಕ ರಾಜ್ಯ ದಲಿತ ಚೇತನ ದಿವಂಗತ ಲಕ್ಷ್ಮೀನಾರಾಯಣ್ ನಾಗವಾರ್ ಅವರ ಪುಣ್ಯ ಸ್ಮರಣೆ ಪ್ರಯುಕ್ತ ಜನವರಿ 12ರಂದು ತೀರ್ಥಹಳ್ಳಿಯಲ್ಲಿ ಬುದ್ಧನ ಕಡೆಗೆ ದಲಿತ ಸಂಘರ್ಷ ಸಮಿತಿ ನಡಿಗೆ ಎಂಬ ರಾಜ್ಯ ಮಟ್ಟದ ಜನಜಾಗೃತಿ ಸಮಾವೇಶ ಆಯೋಜಿಸಿದೆ ಎಂದು ಶಿವಮೊಗ್ಗ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕೆ.ವಿ. ನಾಗರಾಜ್ ಹೇಳಿದರು. ಹಾಗೆ ನಮ್ಮವರೇ ಆದಂತಹ ಸಾಗರ ತಾಲೂಕಿನ ಕೃಷಿ ಕುಟುಂಬದಿಂದ ಬಂದು ದೇಶ ಕಂಡ ಅತ್ಯುನ್ನತ ರಂಗ ನಿರ್ದೇಶಕರಾದಂತಹ ಚಿದಂಬರರಾವ್ ಜಂಬೆ ಅವರು ಈ ನಾಟಕವನ್ನ ನಿರ್ದೇಶನ ಮಾಡಿದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ ಈ ನಾಟಕದ ಪ್ರಥಮ ಹಂತದ ತಾಲೀಮು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಾಗವಾರ್ ಬಣದಿಂದ ತೀರ್ಥಹಳ್ಳಿ ಬಂಟರ್ ಭವನದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಉದ್ಘಾಟಿಸುವವರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಶಾಸಕ ಅಬ್ಬಯ್ಯ ಪ್ರಸಾದ್ ಅವರು ನೆರವೇರಿಸುವರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಇದರ ರಾಜ್ಯ ನೂತನ ಸಂಚಾಲಕ ಕಾಮರಾವ್ ಘಾಟ್ಮೆ ವಹಿಸುವರು ಎಂದು ತಿಳಿಸಿದರು. ದಿಗ್ಗಜ ರಂಗಭೂಮಿಯ ನಿರ್ದೇಶಕರು ಪ್ರಸನ್ನ ಅವರು, ನಾಗೇಶ್ ಅವರು, ನಗಾಭರಣ ಅವರು, ಬಿ ಸುರೇಶ್ ಅವರು ಮುಂತಾದ ಅನೇಕ ಪ್ರಮುಖ ನೆಲೆಗಟ್ಟಿನಲ್ಲಿರ್ತಕ್ಕಂಥ ನಿರ್ದೇಶಕರು ಹಲವಾರು ನಾಟಕಗಳನ್ನ ರಂಗಸಂಪರ್ಕದಲ್ಲಿ ನಿರ್ದೇಶಿಸಿದ್ದಾರೆ. ಟ್ಯಾಗೋರ್ ಅವರ ರವೀಂದ್ರನಾಥ್ ಟ್ಯಾಗೋರ್ ಅವರ ಕಾದಂಬರಿ ಗರ್ಭೆಯನ್ನ ರಂಗಸಂಪದ 50ನೇ ವರ್ಷಕ್ಕೆ ಕಾಲಿಟ್ಟಾಗ ಕೂಡ ನಾಟಕ ರೂಪಕ್ಕೆ ತಂದಿತ್ತು. ಇದೀಗ ಈ ನಾಟಕ ಶರ್ಮಿಷ್ಠೆ ಎಂಬುವ ನಾಟಕವನ್ನ ಪ್ರಸ್ತುತಪಡಿಸ್ತಾ ಇದೆ. ಬಹಳ ವಿಶೇಷ ಅಂದ್ರೆ ಏನು ನಮ್ಮ ಉಮಾಶ್ರೀಯವರು ವೃತ್ತಿ ರಂಗಭೂಮಿಯಲ್ಲಿ, ಹವ್ಯಾಸಿ ರಂಗಭೂಮಿಯಲ್ಲಿ, ಸಿನಿಮಾ ರಂಗದಲ್ಲಿ, ಕಿರುತೆರೆಯಲ್ಲಿ, ನಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ನಾನು ಕಂಡ ಶ್ರೇಷ್ಠ ನಟಿಯವರು. ಅನೇಕ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಅವರು ಹವ್ಯಾಸಿ ರಂಗಭೂಮಿಯನ್ನು ಶುರು ಮಾಡಿದ್ದು ಇದೇ ರಂಗ ಸಂಪದ ತಂಡದಿಂದ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ. ಅದೇ ತಂಡದಿಂದ ಅವರು ಈಗ ಏಕ ವ್ಯಕ್ತಿ ಪ್ರಯೋಗವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ಆಯೋಜಿಸಿರುವ ರಾಜ್ಯ ಮಟ್ಟದ ಜನಜಾಗೃತಿ ಸಮಾವೇಶಕ್ಕೆ ದಲಿತ ಪರ, ಸಾಮಾಜಿಕ ನ್ಯಾಯ ಪರವಿರುವ ಎಲ್ಲ ಮುಖಂಡರು, ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಸಮಾವೇಶ ಯಶಸ್ವಿಯಾಗಿ ಸಹಕರಿಸುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣದ್ ಸಾಗರ್ ತಾಲೂಕ್ ಸಂಚಾಲಕ ಸುರೇಶ್ ಸ್ವಾಮಿ, ಅಣ್ಣಪ್ಪ ಕೆಳದಿಪುರ್, ಜಿಲ್ಲಾ ಪ್ರಮುಖರಾದ ರಾಧಾಕೃಷ್ಣ ಶಿಕಾರಿಪುರ್, ಬಸವರಾಜ್ ಶಿಕಾರಿಪುರ್, ಪರಮೇಶ್ವರ್, ಸುರೇಶ್ ಸಾಗರ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ್.